ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗಾಯತ್ರಿ ದಿವಾಕರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಸುಮಾರು ದಿನವೇ ಆಯಿತು ವಿಡಿಯೋ ಮಾಡಿ, ಅಂದರೆ ಒಂದು 7-8 ಮಂತ್ಸ್ ಆಯಿತು ಅನಿಸುತ್ತೆ. ನಾನು ಪ್ರೆಗ್ನೆಂಟ್ ಆಗೋಕ್ಕೂ ಮುಂಚೆ ವಿಡಿಯೋ ಮಾಡಿದ್ದು, ಪ್ರೆಗ್ನೆಂಟ್ ಆದಾಗಿಂದನೂ ಕೂಡ ಲೆಂತಿ ವೀಡಿಯೋಸ್ನ ಮಾಡೇ ಇರಲಿಲ್ಲ. ನನಗೆ ತುಂಬಾ ವಾಮಿಟಿಂಗ್ ಇತ್ತು, ಹಂಗಾಗಿ ವಿಡಿಯೋ ಯಾವುದನ್ನು ಕೂಡ ಮಾಡ್ತಾನೆ ಇರಲಿಲ್ಲ. ನನಗೆ ಅಡುಗೆ ಮನೆ ಕೂಡ ನೋಡೋದಕ್ಕೆ ಆಗ್ತಾ ಇರಲಿಲ್ಲ. ಇನ್ನು ಅಡುಗೆ ಅಂತೂ ಮಾಡೇ ಇಲ್ಲ. ಒಂದು 3 ತಿಂಗಳು ಊರಿಗೆ ಹೋಗ್ಬಿಟ್ಟಿದ್ದೆ, ನಮ್ಮೂರಿಗೆ. ಹಂಗಾಗಿ ಯಾವುದೇ ರೀತಿ ವಿಡಿಯೋನು ಕೂಡ ನಾನು ಶೇರ್ ಮಾಡ್ಕೊಂಡಿರಲಿಲ್ಲ. ಈಗ ಒಂದು ಸ್ವಲ್ಪ ದಿನದಿಂದ ಮಿನಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಲೆಂತಿ ವಿಡಿಯೋ ಮಾಡೋಣ, ಇನ್ಮೇಲಿಂದ ಲೆಂತಿ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೆ. ಬೆಳಿಗ್ಗೆ ರೊಟ್ಟಿನ ಮಾಡ್ಕೊಂಡಿದ್ದೆ. ರೊಟ್ಟಿ, ಪಲ್ಯ, ಬೆಂಡೆಕಾಯಿ ಚಟ್ನಿ, ಟೊಮೊಟೊ ಚಟ್ನಿ ಎಲ್ಲ ಕೂಡ ಮಾಡಿದ್ದೆ. ಈ ಥರ ಬೆಳಿಗ್ಗೆ ರೊಟ್ಟಿ ಮಾಡಿಬಿಟ್ರೆ ಮತ್ತೆ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರನ್ನ ಮಾಡ್ಕೊಳ್ಬೋದು. ಮಧ್ಯಾಹ್ನ ಮಾಡಿರೋ ಸಾಂಬಾರೇ ನೈಟ್ಗೂ ಕೂಡ ಆಗುತ್ತೆ. ಅದಕ್ಕೆ ಸ್ವಲ್ಪ ಮುದ್ದೆ ಅಥವಾ ರೈಸ್ನ ಮಾಡಿಕೊಂಡು ಊಟ ಮಾಡ್ಕೊಂಡು ಬಿಡ್ತೀವಿ. ಇವಾಗಂತೂ ನೈಟ್ ಎಲ್ಲ ನಿಂತ್ಕೊಂಡು ಅಡುಗೆ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಆಲ್ರೆಡಿ 7 ಮಂತ್ಸ್ ಅಲ್ವಾ, ಕಾಲು ತುಂಬಾ ಪೇನ್ ಬರ್ತಾ ಇರುತ್ತೆ. ವೇಟ್ ಕೂಡ ಜಾಸ್ತಿ ಆಗಿರೋದ್ರಿಂದ ನಿಂತ್ಕೊಂಡು ಅಡುಗೆ ಮಾಡೋದು ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಆದಷ್ಟು ಬೆಳಗ್ಗೆನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ನೈಟ್ ಸ್ವಲ್ಪ ರೆಸ್ಟ್ ಮಾಡ್ಬೋದು. ಹಾಗೆ ಚಿನ್ಮಯ್ಗೂ ಕೂಡ ಹೋಮ್ವರ್ಕ್ ಎಲ್ಲ ಮಾಡಿಸೋದಿರುತ್ತಲ್ವ, ಅವನ ಜೊತೆ ಕೂಡ ಕೂತ್ಕೊಂಡು ಹೋಮ್ವರ್ಕ್ ಎಲ್ಲ ಮಾಡಿಸ್ಬೇಕು. ಹಾಗಾಗಿ ಎಲ್ಲದನ್ನು ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಬೆಳಿಗ್ಗೆ ಅಥವಾ ಮಧ್ಯಾಹ್ನನೇ ನೈಟಿಗೆ ಆಗೋ ಥರ ಅಡುಗೆನೂ ಕೂಡ ಮಾಡ್ಕೊಂಡು ಬಿಡ್ತೀನಿ. ಈ ನಡುವೆ ಯಾಕೋ ತುಂಬಾನೇ ಟೀ ಕುಡಿಬೇಕು ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ ನನಗೆ. ಪ್ರೆಗ್ನೆನ್ಸಿ ಕ್ರೇವಿಂಗ್ಸೋ ಏನೋ ಗೊತ್ತಿಲ್ಲ. ಮನೇಲಂತೂ ನಾವು ಟೀನೇ ಮಾಡ್ತಾ ಇರಲಿಲ್ಲ. ನಾನು ಮತ್ತೆ ನನ್ನ ಹಸ್ಬೆಂಡ್ ಇಬ್ರು ಕೂಡ ಕಾಫಿನ ಕುಡಿತಾ ಇದ್ವಿ. ಬಟ್ ಇವಾಗಂತೂ ತುಂಬಾನೇ ಟೀ ಕುಡಿಬೇಕು ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಮಧ್ಯಾಹ್ನಕ್ಕೆ ಟೀನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಸ್ನಾನ ಮಾಡಿಕೊಂಡು ಟಿಫನ್ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಈ ಥರ ಒಂದು ಗ್ಲಾಸ್ ಟೀನೋ ಕುಡಿತೀನಿ. ಅವಾಗೆಲ್ಲ ಹಾಲು ಕುಡಿತಾ ಇದ್ದೆ, ಬಟ್ ಇವಾಗ ಟೀ ಕುಡಿಬೇಕು ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಾನು ನನ್ನ ತಂಗಿ ಇಬ್ರು ಕೂಡ ಇದ್ವಲ್ವಾ, ಇಬ್ರಿಗೂ ಕೂಡ ಆಗೋ ತರ ಇಲ್ಲಿ ಟೀನ ಮಾಡ್ಕೊಳ್ತಾ ಇದ್ದೀನಿ. ಮೊನ್ನೆ ರೇಷನ್ ತರಕಂತ ಡಿಮಾರ್ಟಿಗೆ ಹೋಗಿದ್ವಿ. ಅವಾಗ ಚಿನ್ಮಯ್ ಕೂಡ ಬಂದಿದ್ದ. ಅಲ್ಲಿ 1-2 ಪ್ಯಾಕೆಟ್ ಅಷ್ಟು ಈ ತರ ಚಾಕೋಸ್ನ ತಗೊಂಡಿದ್ದ. ಅದು ಕೂಡ ಒಂದು ಮಿಕ್ಕೊಂಡಿತ್ತು. ನಾನು ಸ್ಕೂಲಿಗೆ ಹೋಗಿ ಬಂದ್ಮೇಲೆ ತಿಂತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಹೋಗಿದ್ದ ಸ್ಕೂಲಿಗೆ. ಸರಿ, ಅವ್ನು ಬಂದ್ಮೇಲೆ ತಿಂತಾನೆ ಅಂತ ಹೇಳ್ಬಿಟ್ಟು ನಾನು ಕೂಡ ಅವನಿಗೆ ಕಣ್ಣಿಗೆ ಕಾಣೋ ಥರನೇ ಹೊರಗಡೆನೆ ಇಟ್ಟಿದ್ದೆ. ಇನ್ನು ಅಲ್ಲಿ ಇಲ್ಲಿ ಇಟ್ಬಿಟ್ರೆ ಅವು ಹಾಗೆ ಆಗಿಬಿಡುತ್ತೆ, ವೇಸ್ಟ್ ಆಗಿಬಿಡುತ್ತೆ. ಈ ಕಣ್ಣಿಗೆ ಕಾಣೋ ಥರ ಇದ್ದರೆ ತೊಗೊಂಡು ತಿಂತಾನೆ ಅಂತ ಹೇಳಿ ಅಲ್ಲೇ ಎತ್ತಿಟ್ಟಿದ್ದೀನಿ. ಟೀ ಕೂಡ ರೆಡಿ ಆಯಿತು. ನಾನು ಮತ್ತು ನನ್ನ ತಂಗಿ ಇಬ್ಬರು ಕೂಡ ಮಾತಾಡ್ಕೊಳ್ತಾ ಟೀನ ಕುಡಿತಾ ಇದ್ವಿ. ಇನ್ನು ಈ ಥರ ಫೋನ್ನ ತರಿಸಿದ್ಲು ಚಿನ್ಮಯ್ಗೋಸ್ಕರ ಅಂತ ಹೇಳಿ. ನೋಡಿ ಎಷ್ಟು ಕ್ಯೂಟ್ ಆಗೈತೆ. ಲ್ಯಾಂಡ್ಲೈನ್ ಇದು ತುಂಬಾ ಚೆನ್ನಾಗಿತ್ತು. ಏನೋ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಆನ್ಲೈನಲ್ಲಿ ಕೊಡಿಸಿದಾಳೆ. ಇಲ್ಲಿ ಶೆಲ್ ಹಾಕಿದ್ರೆ ಮ್ಯೂಸಿಕ್ ಎಲ್ಲ ಬರುತ್ತೆ, ಹಾಗೆ ವಾಯ್ಸ್ ಕೂಡ ಬರುತ್ತೆ. ತುಂಬಾ ಕ್ಯೂಟ್ ಆಗಿತ್ತು ಅಲ್ವಾ, ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಅವನು ಕೂಡ ನೋಡಿದ ತಕ್ಷಣನೇ ನನಗೆ ಬೇಕು ಅಂತ ಹೇಳ್ಬಿಟ್ಟು ಅವಳ ಹತ್ರ ಕೊಡಿಸ್ಕೊಂಡಿದ್ದಾನೆ. ಇನ್ನು ನಾನು ಅವಳು ಅದನ್ನೇ ಮಾತಾಡ್ಕೊಳ್ತಾ ಕುಡಿತಾ ಇದ್ವಿ. ನೋಡಿದ ತಕ್ಷಣನೇ ನನಗಿದು ಬೇಕು, ಕೊಡಿಸು ಅಂತ ಹೇಳಿ ಕಾಡಿಸ್ಬಿಟ್ಟ. ಹಂಗಾಗಿ ನಾನು ಆರ್ಡರ್ ಮಾಡಿದೆ ಅಂತ ಹೇಳಿ ಹೇಳ್ತಾ ಇದ್ಲು ಅವಳು. ಇನ್ನು ಟೀ ಎಲ್ಲ ಕುಡಿದಾದ್ಮೇಲೆ ಮಧ್ಯಾಹ್ನದ ಊಟಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ಮಧ್ಯಾಹ್ನದ ಊಟಕ್ಕೆ ಪಾಲಕ್ ಪಪ್ಪು ಮಾಡ್ಕೊಳ್ಳೋಣ ಅಂತ ಹೇಳಿ ಪಾಲಕ್ ಸೊಪ್ಪಿತ್ತು ಮನೆಯಲ್ಲಿ, ತುಂಬಾನೇ ಇತ್ತು. ಒಂದೊಂದ್ಸರಿ ಹೆಂಗಾಗುತ್ತೆ ಅಂದರೆ ಒಂದೊಂದ್ಸರಿ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಇದನ್ನೇ ಮಾಡಬೇಕು ಅಂತ ಹೇಳಿ. ಇನ್ನು ಒಂದೊಂದ್ಸರಿ ಹೆಂಗಂದರೆ ಯಾವ ತರಕಾರಿ ಸೊಪ್ಪು ಯಾವುದಿರುತ್ತೋ ಅದನ್ನು ನೋಡಿಕೊಂಡು ಮಾಡ್ಕೊಳ್ತೀನಿ, ಇಲ್ಲಾಂದರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿ. ಇವತ್ತು ಪಾಲಕ್ ಸೊಪ್ಪು ಕೂಡ ತುಂಬ ಜಾಸ್ತಿ ಇತ್ತು. ಇನ್ನು ಊರಿಂದ ಕೂಡ ಕಳಿಸಿತ್ತು ನಮ್ಮ ಅಪ್ಪಾಜಿ ಒಂದು ಸ್ವಲ್ಪ ಸೊಪ್ಪನ್ನು. ಇನ್ನು ನಾನು ಕೂಡ ಸ್ವಲ್ಪ ಸೊಪ್ಪನ್ನು ಕೂಡ ತೊಗೊಂಡಿದ್ದೆ. ಹಾಗಾಗಿ ಹಂಗೆ ಇಟ್ಬಿಟ್ರೆ ಎಲ್ಲ ಹಾಳಾಗಿಬಿಡುತ್ತೆ. ಇವತ್ತು ಪಪ್ಪು ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊಪ್ಪು ನಮ್ಮ ಹೊಲದಲ್ಲೇ ಬೆಳೆದಿರೋದು. ಮೊನ್ನೆ ನನ್ನ ತಂಗಿ ಊರಿಗೆ ಹೋಗಿದ್ಲು ಅಂತ ಹೇಳಿ ಅವಳ ಕೈಯಲ್ಲಿ ಕಳಿಸಿದ್ರು ಊರಿಂದ. ಈ ಸೊಪ್ಪಲ್ಲಿ ತುಂಬಾನೇ ಮಣ್ಣಿತ್ತು, ಹಾಗಾಗಿ ಒಂದು 3-4 ಸರಿ ತೊಳ್ಕೊಳ್ಳೇಬೇಕು. ಇನ್ನು ನಾನು
ನಾನು ತೊಗೊಂಡಿರೋ ಸೊಪ್ಪಲ್ಲಿ ಅಷ್ಟೇನು ಮಣ್ಣಿರಲಿಲ್ಲ, ಎಲ್ಲ ಕೂಡ ಕ್ಲೀನ್ ಮಾಡಿಬಿಟ್ಟು ಬಾಕ್ಸಿಗೆ ಹಾಕಿ ಎತ್ತಿಟ್ಟಿದ್ದೆ ನಾನು. ಇದನ್ನು ಬಾಕ್ಸಿಗೆ ಹಾಕೋದಕ್ಕೆ ಬಾಕ್ಸ್ ಎಲ್ಲ ಖಾಲಿ ಇರಲಿಲ್ಲ ಅಂತ ಹೇಳಿಬಿಟ್ಟು ಹಾಗೆ ಕವರಲ್ಲೇ ಇಟ್ಬಿಟ್ಟಿದ್ದೆ. ಹಾಗಾಗಿ ಇದು ಸ್ವಲ್ಪ ಬಾಡೋಗಿರೋ ಥರ ಇದೆ ಅಷ್ಟೇ. ಒಂದು 2-3 ದಿನ ಆಗಿತ್ತು ಕೊಟ್ಟು ಕಳಿಸಿ. ಬಾಕ್ಸಲ್ಲಿ ಹಾಕಿರೋದು ಎಷ್ಟು ಚೆನ್ನಾಗಿ ಫ್ರೆಶ್ ಆಗೇ ಇತ್ತು. ಇವಾಗ ಈ ಥರ ಒಂದು ಅಗಲವಾಗಿರೋ ಪಾತ್ರೆನ ತೊಗೊಂಡು ಚೆನ್ನಾಗಿ ಒಂದು 3-4 ಸರಿ ತೊಳ್ಕೊಳ್ತೀನಿ. ಇನ್ನು ಸ್ಟ್ರೈನರಲ್ಲಿ ಏನಾದ್ರು ತೊಳ್ಕೊಂಡ್ಬಿಟ್ರೆ ಮಣ್ಣೆಲ್ಲ ಹಾಗೆ ಉಳ್ಕೊಂಡ್ಬಿಡುತ್ತೆ. ಈ ಥರ ಪಾತ್ರೆಲಾದರೆ ಸ್ವಲ್ಪ ಅದ್ದಿ ನಾವು ನೀಟಾಗಿ ತೊಳಿಬೋದು ಅಂತ ಹೇಳಿ ಈ ಥರ ಅಗಲವಾಗಿರೋ ಪಾತ್ರೆಯಲ್ಲೇ ಸೊಪ್ಪನ್ನ ತೊಳ್ಕೊಳ್ತೀನಿ ನಾನು. ಇನ್ನು ತೊಳ್ಕೊಂಡಿರೋ ಪಾಲಕ್ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಈಗೊಂದು ಕುಕ್ಕರ್ಗೆ ಬೇಕಾಗುವಷ್ಟು ತೊಗರಿಬೇಳೆ, ಸ್ವಲ್ಪ ಹೆಸರುಬೇಳೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಹೆಸರುಬೇಳೆ ಸೇರಿಸೋದ್ರಿಂದ. ಹೆಸರುಬೇಳೆ ಬದಲಾಗಿ ಮೊಸರು ದಾಲ್ನೂ ಕೂಡ ಸೇರಿಸ್ಕೊಳ್ಬೋದು. ಇನ್ನು ಬೇಳೆನೂ ಕೂಡ 2-3 ಸರಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಕಟ್ ಮಾಡಿರೋವಂಥ ಪಾಲಕ್ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇನ್ನು ಈರುಳ್ಳಿ ಮತ್ತು ಟೊಮೊಟೊನೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೊಂದು 3 ಟೊಮೊಟೊನ ತೊಗೊಂಡಿದ್ದೀನಿ. ಯಾಕಂದರೆ ನಾವು ಇದಕ್ಕೆ ಹುಣಸೆ ರಸನ ಸೇರಿಸೋದಿಲ್ಲ, ಹಾಗಾಗಿ ಸ್ವಲ್ಪ ಟೊಮೊಟೊನೇ ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ. ಇನ್ನು 1 ಈರುಳ್ಳಿ ಆದರೆ ಸಾಕಾಗುತ್ತೆ. ಒಂದು 4-5 ಮೆಣಸಿನ್ಕಾಯಿನೂ ಕೂಡ ತೊಗೊಳ್ತಾ ಇದ್ದೀನಿ. ಇವಂತೂ ಸಿಕ್ಕಾಬಟ್ಟೆನೇ ಖಾರ ಇದು ಮೆಣಸಿನ್ಕಾಯಿ, ಹಾಗಾಗಿ ಒಂದು 3-4 ತೊಗೊಂಡಿದ್ದೀನಿ ಸಾಕಾಗುತ್ತೆ ಅಂತ ಹೇಳಿ. ಹಾಗೆ 1-2 ಗಡ್ಡೆ ಬೆಳ್ಳುಳ್ಳಿನೂ ಕೂಡ ಸಿಪ್ಪೆ ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ. ಈಗ ಕುಕ್ಕರ್ಗೆ ಕಟ್ ಮಾಡಿರೋ ಟೊಮ್ಯಾಟೊ, ಈರುಳ್ಳಿ, ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ. 1 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು 4 ವಿಸಿಲ್ ಹಾಕ್ಸ್ಕೊಳ್ಬೇಕು. ಬೇಳೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ, ಸ್ಮ್ಯಾಶ್ ಆಗೋ ಥರ ಆಗಿರುತ್ತೆ. 4 ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ. ಕೆಲವೊಬ್ರು ಹೆಂಗೆ ಮಾಡ್ತಾರೆ ಅಂದರೆ ಬೇಳೆ ಮತ್ತು ಸೊಪ್ಪು, ಅರಿಶಿನ ಪುಡಿ, ಎಣ್ಣೆನ ಹಾಕ್ಬಿಟ್ಟು ಸಪ್ರೇಟಾಗಿ ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಕೊಳ್ತಾರೆ. ನಾನು ಯಾವಾಗಲೂ ಇದೇ ಥರನೇ ಮಾಡ್ಕೊಳ್ಳೋದು. ಎಲ್ಲದನ್ನು ಕೂಡ ವಿಸಿಲ್ ಹಾಕೋದಕ್ಕೆ ಇಟ್ಬಿಡ್ತೀನಿ. ನಂತರ ಸಿಂಪಲ್ ಆಗಿ ಒಗ್ಗರಣೆ ಕೊಟ್ಕೊಳ್ತೀನಿ ಅಷ್ಟೇನೆ. ಇನ್ನು ಅನ್ನಕ್ಕೂ ಕೂಡ ಇಟ್ಕೊಳ್ಳೋದಿತ್ತು ಅಂತ ಹೇಳ್ಬಿಟ್ಟು ಅಕ್ಕಿನೂ ತೊಳೆದು ಅನ್ನಕ್ಕೂ ಕೂಡ ಇಟ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಟೈಮ್ 2 ಗಂಟೆ ಆಗಿಬಿಟ್ಟಿತ್ತು, ಹಾಗಾಗಿ ಬೇಗನೆ ಮಾಡ್ಕೊಳ್ತಾ ಇದ್ದೆ. ನನ್ನ ಹಸ್ಬೆಂಡ್ ಕೂಡ ಊಟಕ್ಕೆ ಬರ್ತಾರೆ ಮಧ್ಯಾಹ್ನಕ್ಕೆ, ಹಾಗಾಗಿ ಆದಷ್ಟು ಬೇಗನೆ ಅಡುಗೆನ ಮಾಡ್ಕೊಳ್ಬೇಕು ಮಧ್ಯಾಹ್ನನೂ ಕೂಡ. ಇನ್ನು ಈ ಕಡೆ ನೋಡ್ತಾ ಇರ್ಬೋದು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿತ್ತಲ್ವ, ಅದನ್ನು ಒಂದು ಸ್ಮ್ಯಾಶರ್ ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಎಲ್ಲ ಬೇಳೆ ಕೂಡ ಬೆಂದೋಗಿತ್ತು. ಇನ್ನು ಟೊಮೊಟೊ, ಈರುಳ್ಳಿ ಎಲ್ಲ ಇತ್ತಲ್ವ, ಅದನ್ನು ಕೂಡ ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇನೆ. ಸ್ವಲ್ಪ ಗಟ್ಟಿಯಾಗಿ ಬರಬೇಕಂದ್ರೆ ಬೇಳೆ ಮತ್ತು ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಹಾಗಾದರೆ ಗಟ್ಟಿಯಾಗಿ ಪಪ್ಪು ಬರುತ್ತೆ. ನೀರನ್ನು ಕೂಡ ನೋಡಿಕೊಂಡು ಸೇರಿಸ್ಕೊಳ್ಬೇಕಾಗತ್ತೆ, ಇಲ್ಲ ಅಂದರೆ ಸಾಂಬಾರು ಥರ ಆಗಿಬಿಡುತ್ತೆ, ಪಪ್ಪು ಅಂತಲೇ ಅನಿಸೋದಿಲ್ಲ. ಇನ್ನು ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಸಾಂಬಾರು ಪುಡಿ, ಗರಂ ಮಸಾಲನ ಹಾಕ್ಕೊಂಡು ಕುದಿಯೋದಕ್ಕೆ ಅಂತ ಹೇಳಿ ಎತ್ತಿಟ್ಟಿದ್ದೀನಿ. ಈಗ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಳ್ಳೋದು ಅಷ್ಟೇನೆ. ಬೇಕು ಅಂದರೆ ಎಣ್ಣೆ ಬದಲಾಗಿ ತುಪ್ಪದ ಒಗ್ಗರಣೆ ಕೂಡ ಕೊಟ್ಕೊಳ್ಬೋದು, ಅದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ಒಗ್ಗರಣೆ ಕೊಟ್ಕೊಂಡ್ಮೇಲೆ ಪಾಲಕ್ ಪಪ್ಪು ರೆಡಿನೇ ಆಗಿಬಿಡುತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು.
ಒಗ್ಗರಣೆ ಎಲ್ಲ ಕೊಟ್ಟಿದ್ದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 3-4 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಪಾಲಕ್ ಪಪ್ಪು ಕೂಡ ರೆಡಿ ಆಗಿಬಿಡುತ್ತೆ. ಅನ್ನ ಸಾಂಬಾರಿಗೆ ಸ್ವಲ್ಪ ಸೈಡ್ಸ್ ಏನಾದರೂ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಪ್ಪಳ ಮತ್ತೆ ಸಂಡಿಗೆನೂ ಕೂಡ ಕರ್ಕೊಂಡಿದ್ದೆ. ಈ ತರ ಚಳಿ ವೆದರ್ ಅಲ್ಲಿ ಹಾಗೆ ತುಂತುರು ಹನಿ ಬೀಳ್ತಿರ್ಬೇಕಾದ್ರೆ ಈ ತರ ಬಿಸಿ ಬಿಸಿಯಾಗಿ ಊಟ ಮಾಡೋದು ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ಪಪ್ಪು ಮೇಲೆ ಸ್ವಲ್ಪ ತುಪ್ಪನ ಹಾಕೊಂಡು ಸೈಡ್ಗೆ ಸ್ವಲ್ಪ ಉಪ್ಪಿನಕಾಯಿಯನ್ನು ಕೂಡ ಇಟ್ಕೊಂಡು ಹಪ್ಪಳ ಸಂಡಿಗೆ ಜೊತೆ ಊಟ ಮಾಡ್ತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಲ್ವಾ. ಈ ತರ ಕಾಂಬಿನೇಷನ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದಾಗಿತ್ತು ಇವತ್ತಿನ ನಮ್ಮ ಮಧ್ಯಾಹ್ನದ ಸಿಂಪಲ್ ಊಟ. ತುಂಬಾನೇ ರುಚಿಯಾಗಿತ್ತು ಹಾಗೆ ಸಿಂಪಲ್ ಆಗಿ ಕೂಡ ಇತ್ತು. ಇನ್ನು ನಾನು ನನ್ನ ತಂಗಿ ಕೂಡ ಇಬ್ರು ಮಾತಾಡ್ಕೊಳ್ತಾ ಟಿವಿ ನೋಡ್ಕೊಳ್ತಾ ಊಟನ ಮಾಡ್ಕೊಳ್ತಾ ಇದ್ವಿ. ಇದಾಗಿತ್ತು ಇವತ್ತಿನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.